Hello dear friends, this is Parashuram, Assistant Professor in Commerce working at Government First Grade College Gulsangi. I welcome you all to the Learning Management System of Department of College Education, Government of Karnataka. ವಿದ್ಯಾರ್ಥಿಗಳೇ, ರಾಣಿಚನ್ನಮ್ಮ ವಿಶ್ವವಿದ್ಯಾಲಯದ ಬಿಕಾಮ್ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋ ಸಬ್ಜೆಕ್ಟಲ್ಲಿ 4ನೇ ಚಾಪ್ಟರ್ ಬರುವಂಥದ್ದು ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಪ್ರಿಪರೇಷನ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಆರ್ ಇದನ್ನು ಫಂಡ್ ಫ್ಲೋ ಅನಾಲಿಸಿಸ್ ಅಂತ ಕೂಡ ನಾವಿಲ್ಲಿ ಕರಿತಾ ಇದ್ದೀವಿ. ಸೊ ನಾವು ಆ ಒಂದು ಹೊಸ ಚಾಪ್ಟರ್ನ ನಾನು ಇವತ್ತು ಶುರು ಮಾಡ್ತಾ ಇದ್ದೇನೆ. ಈ ಒಂದು ಸೆಷನ್ ನಂಬರ್ ಬಂದುಬಿಟ್ಟು 36ನೇ ಸೆಷನ್ನ ನಾವೀಗ ಶುರು ಮಾಡ್ತಾ ಇದ್ದೇವೆ. ಸೆಷನ್ ಟೈಟಲ್ ನೋಡೋದಾದರೆ ಟೈಟಲ್ ಆಫ್ ದಿ ಸೆಷನ್ ಈಸ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಆ್ಯಂಡ್ ದ ಸಬ್ ಟೈಟಲ್ ನೋಡೋದಾದರೆ ಮೀನಿಂಗ್ ಆಫ್ ಫಂಡ್ಸ್ ಆ್ಯಂಡ್ ಫ್ಲೋ ಆಫ್ ಫಂಡ್ಸ್. ಸೊ ಬೇಸಿಕಲಿ ನಾನು ಈ ಒಂದು ಕ್ಲಾಸಲ್ಲಿ ನಿಮಗೆ ಫಂಡ್ ಅಂದರೆ ಏನು ಹಾಗೆ ಫ್ಲೋ ಆಫ್ ಫಂಡ್ಸ್ ಅಂದರೆ ಏನು ಅದನ್ನು ಟೀಚ್ ಮಾಡ್ತಾ ಇದ್ದೇನೆ. ಇಲ್ಲಿ 3 ಆಬ್ಜೆಕ್ಟಿವ್ಸ್ ಹಾಕಿದ್ದೀನಿ ನಾನು, ಲರ್ನಿಂಗ್ ಆಬ್ಜೆಕ್ಟಿವ್ಸ್ನ. ಮೊದಲನೇ ಆಬ್ಜೆಕ್ಟಿವ್ ಏನಪ್ಪ ಅಂತಂದರೆ ದ ಫಸ್ಟ್ ಆಬ್ಜೆಕ್ಟಿವ್ ಇಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಫಂಡ್. ಫಂಡ್ ಅಂದರೆ ಏನು ಅದನ್ನು ನಾವು ಅರ್ಥ ಮಾಡ್ಕೊತಾ ಇದ್ದೇವೆ, ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಹಾಗೆಯೇ ಎರಡನೇ ಆಬ್ಜೆಕ್ಟಿವ್ ನೋಡೋದಾದರೆ ಟು ಅಂಡರ್ಸ್ಟ್ಯಾಂಡ್ ಫ್ಲೋ ಆಫ್ ಫಂಡ್ಸ್ ಇನ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಫ್ಲೋ ಆಫ್ ಫಂಡ್ ಅಂದರೆ ಏನು ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನಿಮಗೆ ಟೀಚ್ ಮಾಡ್ತಾ ಇದ್ದೇನೆ. ಹಾಗೆಯೇ ಮೂರನೇ ಉದ್ದೇಶ ನೋಡೋದಾದರೆ ಟು ನೋ ವಾಟ್ ಈಸ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್ ಇನ್ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್. ಸೊ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಏನು, ಹಾಗೆ ನಿರ್ಧಾರ ತೆಗೆದುಕೊಳ್ಳುವಂಥ ಸಮಯದಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ನಮಗೆ ಯಾವ ಥರ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಈ ಒಂದು ಕ್ಲಾಸಲ್ಲಿ ನಾವು ತಿಳ್ಕೊತಾ ಇದ್ದೇವೆ. ಸೆಷನ್ ಔಟ್ಕಮ್: ದ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ what is funds, flow of funds and fund flow statement. So let us begin with the concept of fund flow statement now. Fund flow statement is another technique of financial data analysis and interpretation. So ನಿಮಗೆಲ್ಲ ಗೊತ್ತಿರುವಂತೆ ನಮ್ಮಲ್ಲಿ ಫಿನಾನ್ಷಿಯಲ್ ಡೇಟಾ ಅನಾಲಿಸಿಸ್ ಮಾಡೋದಕ್ಕೆ ವೇರಿಯಸ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ನ ನಾವು ಯೂಸ್ ಮಾಡ್ತಾ ಇದ್ದೇವೆ. ಲೈಕ್ ಕಾಮನ್ ಸೈಜ್ ಟೆಕ್ನಿಕ್ಸ್, ಲೈಕ್ ಕಂಪೇರಿಟಿವ್ ಟೆಕ್ನಿಕ್, ಲೈಕ್ ರೇಷಿಯೋ ಅನಾಲಿಸಿಸ್, ವೇರಿಯಸ್ ಟೆಕ್ನಿಕ್ಸ್ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಬರುವಂತಹ ನೆಕ್ಸ್ಟ್ ಟೆಕ್ನಿಕ್ ಯಾವುದಪ್ಪ ಅಂತಂದರೆ ಫಂಡ್ ಫ್ಲೋ ಅನಾಲಿಸಿಸ್. ಸೊ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ ಫಂಡ್ ಫ್ಲೋ ಅನಾಲಿಸಿಸ್. ವಿಚ್ ಈಸ್ ಅನದರ್ ಟೆಕ್ನಿಕ್ ಫಾರ್ ಫಿನಾನ್ಷಿಯಲ್ ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಈ ಒಂದು ಫಿನಾನ್ಷಿಯಲ್ ಡೇಟಾ ಈ ಒಂದು ಫಂಡ್ ಫ್ಲೋ ಅನಾಲಿಸಿಸ್ನ ಮ್ಯಾನೇಜರ್ಸ್, ಫಿನಾನ್ಷಿಯಲ್ ಅನಾಲಿಸ್ಟ್, ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಫಿನಾನ್ಷಿಯಲ್ ಮ್ಯಾನೇಜರ್ಸ್ಗಳು ಕೂಡ ಇದನ್ನು ಉಪಯೋಗ ಮಾಡ್ತಾರೆ. ಹಾಗಾದರೆ ಮ್ಯಾನೇಜರ್ಸ್ ಹೌ ಮ್ಯಾನೇಜರ್ಸ್ ಯೂಸ್ ದ ಫಂಡ್ ಫ್ಲೋ ಅನಾಲಿಸಿಸ್ ಫಾರ್ ದೇರ್ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್. ಸೊ ಮ್ಯಾನೇಜರ್ಸ್ ಕ್ಯಾನ್ ಬೆಟರ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ವೇರಿಯಸ್ ಸೋರ್ಸಸ್ ಆಫ್ ಫಂಡ್ಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಫಂಡ್ಸ್ ವಿತ್ ದ ಹೆಲ್ಪ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಆ್ಯಂಡ್ ದ ಫಿನಾನ್ಷಿಯಲ್ ಅನಾಲಿಸ್ಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ the financials of a company, and the lending institutions can understand the credit worthiness of a company in order to take the decision with regard to lend or not. ಸಾಲ ಕೊಡಬೇಕು ಬೇರೆ ಅನ್ನೋದನ್ನು ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಫಂಡ್ ಫ್ಲೋ ಅನಾಲಿಸಿಸ್ ಅನ್ನೋ ಒಂದು ಕಾನ್ಸೆಪ್ಟು ಇಲ್ಲಿ ಕೂಡ ಅವರಿಗೆ ಹೆಲ್ಪ್ ಆಗುತ್ತೆ. ಈಗ ಇನ್ಫಾರ್ಮೇಷನ್ ಸಪ್ಲೈಡ್ ಬೈ ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಹ್ಯಾವ್ ಲಿಮಿಟೆಡ್ ಯೂಸ್. ಅಂದರೆ ನಾವೇನು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಟ್ ದಿ ಎಂಡ್ ಆಫ್ ಫಿನಾನ್ಷಿಯಲ್ ಇಯರ್, ಅಂದರೆ 31st ಮಾರ್ಚ್ಗೆ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತು ಬ್ಯಾಲೆನ್ಸ್ ನಾವೇನು ಪ್ರಿಪೇರ್ ಮಾಡ್ತಾ ಇದ್ದೀವಿ ಅದರಲ್ಲಿ ಕೆಲವೊಂದು ನ್ಯೂನತೆಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ವಾಟ್ ಆರ್ ದಿ ಡ್ರಾಬ್ಯಾಕ್ಸ್ ಆಫ್ ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ನ ನಾವೀಗ ನೋಡೋಣ. ನೋಡಿ, ಇನ್ಕಮ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ದ ಆಬ್ಜೆಕ್ಟಿವ್ ಇಸ್ ಟು ನೋ ದಿ ಪ್ರಾಫಿಟ್ ಅರ್ನ್ಡ್ ಬೈ ದ ಕಂಪನಿ ಆರ್ ಲಾಸ್ ಇನ್ಕರ್ಡ್ ಬೈ ದ ಕಂಪನಿ. ದ ಇನ್ಕಮ್ ಸ್ಟೇಟ್ಮೆಂಟ್ ಟೆಲ್ಸ್ ಅಬೌಟ್ ದ ರಿಸಲ್ಟ್ ಆಫ್ ಪರ್ಫಾರ್ಮಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್, ದಟ್ ಈಸ್ ವೆದರ್ ದ ಕಂಪನಿ ಹ್ಯಾಸ್ ಅರ್ನ್ಡ್ ಪ್ರಾಫಿಟ್ ಆರ್ ಇಟ್ ಹ್ಯಾಸ್ ಇನ್ಕರ್ಡ್ ಲಾಸ್. The company does financial transactions from beginning of financial year from 1st April to 31st March. Purchase of raw material, production and sale of goods. ಇದೆಲ್ಲ ಟ್ರಾನ್ಸಾಕ್ಷನ್ಸ್ ಮಾಡಾದ್ಮೇಲೆ ಕಂಪ್ನಿಗೆ ಲಾಭ ಆಯಿತಾ ಅಥವಾ ನಷ್ಟ ಆಯಿತಾ ಅನ್ನೋದನ್ನು ಕಂಪ್ನಿ ತಿಳ್ಕೊಳ್ಳೋಕ್ಕೆ ಇನ್ಕಮ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡುತ್ತೆ. ಸೊ ಇನ್ಕಮ್ ಸ್ಟೇಟ್ಮೆಂಟಿಂದ ನಮಗೆ ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ ಅಂತ ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತಾರೆ ಅಟ್ ದ ಎಂಡ್ ಆಫ್ ಫಿನಾನ್ಷಿಯಲ್ ಇಯರ್. ಬ್ಯಾಲೆನ್ಸ್ ಶೀಟ್ ಏನು ಹೇಳುತ್ತೆ? ಬ್ಯಾಲೆನ್ಸ್ ಶೀಟು ಫಿನಾನ್ಷಿಯಲ್ ಪೊಸಿಷನ್ ಬಗ್ಗೆ ಹೇಳುತ್ತೆ. ಬಟ್ ಬ್ಯಾಲೆನ್ಸ್ ಶೀಟು ಹೇಳುವಂಥ ಫಿನಾನ್ಷಿಯಲ್ ಪೊಸಿಷನ್ನು ಸ್ಟ್ಯಾಟಿಕ್ ಇನ್ ನೇಚರ್. ಯಾಕೆ ಅಂತಂದರೆ ಒಂದು ಪರ್ಟಿಕ್ಯುಲರ್ ಡೇಟ್ಗೆ ಏನು ಅಸೆಟ್ಸ್ ಇದೆ ಮತ್ತು ಲಾಯಬಿಲಿಟೀಸ್ ಇದೆ ಅನ್ನೋದನ್ನು ಒಂದು ಬ್ಯಾಲೆನ್ಸ್ ಶೀಟಿಂದ ನಾವು ಅರ್ಥ ಮಾಡ್ಕೋಬೋದು. ಒಂದು ಕಂಪ್ನಿಯ ಅಸೆಟ್ ಮತ್ತು ಲಾಯಬಿಲಿಟಿಗಳನ್ನು ಅರ್ಥ ಮಾಡ್ಕೋಬೋದು, ಹಾಗೆಯೇ ಫಿನಾನ್ಷಿಯಲ್ ಪೊಸಿಷನನ್ನು ನಾವು ಅರ್ಥ ಮಾಡ್ಕೋಬೋದು. ಬಟ್ ಅದಕ್ಕಿಂತ ಮುಂದೆ ಹೋಗಿ ಚೇಂಜ್ ಇನ್ ಫಿನಾನ್ಷಿಯಲ್ ಪೊಸಿಷನ್ಗೆ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ.
ಹಣಕಾಸಿನ ಸ್ಥಿತಿಗತಿಗಳಲ್ಲಿ ಏನು ಬದಲಾವಣೆ ಆಗಿದೆ, ಹಣಕಾಸಿನ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನು ಬ್ಯಾಲೆನ್ಸ್ ಶೀಟಿಂದ ಅರ್ಥ ಮಾಡ್ಕೊತಾ ಇದ್ದೀರಾ. ಬಟ್ ನಮ್ಗೇನು ಬೇಕಾಗಿದೆ, ಹಣಕಾಸಿನ ಸ್ಥಿತಿಗತಿಯಲ್ಲಿ ಏನು ಬದಲಾವಣೆ ಆಯಿತು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಬದಲಾವಣೆಯನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂದರೆ, ನಾವು ಫಂಡ್ ಫ್ಲೋ ಅನಾಲಿಸಿಸ್ ಅನ್ನೋ ಒಂದು ಚಾಪ್ಟರಿಂದ ಅಥವಾ ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಿ ನಾವು ಚೇಂಜ್ ಇನ್ ಫಿನಾನ್ಷಿಯಲ್ ಪೊಸಿಷನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. So balance sheet does not focus on transactions behind the change in financial position between two financial dates. ಅಂದರೆ ಫಿನಾನ್ಷಿಯಲ್ ಪೊಸಿಷನ್ ಒಂದು ಫಿನಾನ್ಷಿಯಲ್ ಇಯರಿಂದ ಇನ್ನೊಂದು ಫಿನಾನ್ಷಿಯಲ್ ಇಯರ್ಗೆ ಫಿನಾನ್ಷಿಯಲ್ ಪೊಸಿಷನು ಚೇಂಜ್ ಆಗುತ್ತೆ, ಹಣಕಾಸಿನ ಸ್ಥಿತಿಗತಿ ಬದಲಾವಣೆ ಆಗುತ್ತೆ. ಚೇಂಜ್ ಆಗೋದಕ್ಕೆ, ಹಣಕಾಸಿನ ಸ್ಥಿತಿಗತಿಗಳು ಬದಲಾವಣೆ ಆಗೋದಕ್ಕೆ ಕಾರಣಗಳನ್ನು ಬ್ಯಾಲೆನ್ಸ್ ಶೀಟಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾನೆ, ಬ್ಯಾಲೆನ್ಸ್ ಶೀಟ್ ಡಸ್ ನಾಟ್ ಫೋಕಸ್ ಆನ್ ಟ್ರಾನ್ಸಾಕ್ಷನ್ಸ್ ಬಿಹೈಂಡ್, ಅದರ ಹಿಂದೆ ಇರುವಂತಹ ಕಾರಣಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಎಂಥ ಕಾರಣಗಳು? ಹಣಕಾಸಿನ ಸ್ಥಿತಿಗತಿಗಳಲ್ಲಿ ಬದಲಾವಣೆ ಏನಾಗಿದೆ, ಬದಲಾವಣೆಗೆ ಕಾರಣವಾದಂತಹ ವ್ಯವಹಾರ ಏನು ಟ್ರಾನ್ಸಾಕ್ಷನ್ಸ್ಗಳು ಇದ್ದಾವೆ ಅದನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲಿ? ಬ್ಯಾಲೆನ್ಸ್ ಶೀಟಲ್ಲಿ. ಹಾಗಾದರೆ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಿ ಬದಲಾವಣೆ ಹಣಕಾಸಿನ ಸ್ಥಿತಿಗತಿಗಳಲ್ಲಿ ಬದಲಾವಣೆ ಏನಾಗಿದೆ, ಅದಕ್ಕೆ ಏನೆಲ್ಲ ರೀಸನ್ಗಳಿದ್ದಾವೆ, ಏನೆಲ್ಲ ಕಾರಣಗಳಿಂದ ಬದಲಾವಣೆ ಆಗಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಒನ್ ಕ್ಯಾನ್ ಡ್ರಾ ಮೇಜರ್ ಇನ್ಫರೆನ್ಸಸ್ ಓನ್ಲಿ ಆಫ್ಟರ್ ಕಂಪೇರಿಂಗ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಟೂ ಪೀರಿಯಡ್ಸ್. ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಬ್ಯಾಲೆನ್ಸ್ ಶೀಟ್ನ ಎರಡು ಬ್ಯಾಲೆನ್ಸ್ ಶೀಟ್ನ ನಾವು ಕಂಪೇರ್ ಮಾಡಿ ಒಂದು ಮೇಜರ್ ಇನ್ಫರೆನ್ಸಸ್ ಅಂದರೆ ಕೆಲವೊಂದು ಇನ್ಫರೆನ್ಸಸ್ಗಳನ್ನು ನಾವು ತಗೊಳ್ಳಿಕ್ಕೆ ಅಥವಾ ಡಿಸಿಷನ್ಸ್ಗಳನ್ನು ತಗೊಳ್ಳಿಕ್ಕೆ ಇಲ್ಲಿ ಹೆಲ್ಪ್ ಆಗುತ್ತೆ. ಮ್ಯಾನೇಜ್ಮೆಂಟ್, ಕ್ರೆಡಿಟರ್ಸ್, ಇನ್ವೆಸ್ಟರ್ಸ್, ಅನಲಿಸ್ಟ್ಸ್ ಎಕ್ಸೆಟ್ರಾ wish to evaluate the sources and application of funds by the firm for future course of action. ಸೊ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕ್ರೆಡಿಟರ್ಸ್ ಆಗಿರ್ಬೋದು, ಇನ್ವೆಸ್ಟರ್ಸ್ ಆಗಿರ್ಬೋದು ಅಥವಾ ಅನಲಿಸ್ಟ್ಸ್ ಆಗಿರ್ಬೋದು, ಅವರಿಗೆ ಬಿಸ್ನೆಸ್ಗೆ ಫಂಡ್ ಹೇಗೆ ಬಂತು, ಆ ಒಂದು ಫಂಡನ್ನ ಬಿಸ್ನೆಸ್ಸಲ್ಲಿ ಹೇಗೆ ಉಪಯೋಗ ಮಾಡಿಕೊಂಡ್ರು ಅದನ್ನು ತಿಳ್ಕೊಳ್ಳೋ ಒಂದು ಆಸಕ್ತಿ ಇರುತ್ತೆ ಅವರಿಗೆ. ಆ ಒಂದು ತಿಳ್ಕೊಳ್ಳುವಂಥ ಆಸಕ್ತಿಯನ್ನು ನಾವಿಲ್ಲೇನು ಮಾಡ್ಬೋದು ಅಂದರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಿ ನಾವು ಸೋರ್ಸಸ್ ಮತ್ತು ಅಪ್ಲಿಕೇಶನ್ ಆಫ್ ಫಂಡ್ಸ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಇದು ನಾವು ಸೋರ್ಸಸ್ ಅಪ್ಲಿಕೇಶನ್ ಅರ್ಥ ಮಾಡಿಕೊಂಡ್ರೆ ಫ್ಯೂಚರಲ್ಲಿ ನಾವೇನಾದರೂ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಕೂಡ ಇಲ್ಲಿ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್ಗೆ ಇದು ಕೂಡ ಹೆಲ್ಪ್ ಆಗುತ್ತೆ. ಹಾಗೆಯೇ ಬೇಸ್ಡ್ ಆನ್ ದೀಸ್ ಬ್ಯಾಕ್ಗ್ರೌಂಡ್ಸ್ ಇಟ್ ಈಸ್ ಎಸೆನ್ಷಿಯಲ್ ಟು ಅನಲೈಸ್ ದ ಮೂಮೆಂಟ್ಸ್ ಆಫ್ ಅಸೆಟ್ಸ್, ಲಯಬಿಲಿಟೀಸ್, ಫಂಡ್ಸ್ ಆ್ಯಂಡ್ ಕ್ಯಾಪಿಟಲ್ ಆಫ್ ದ ಕಾಂಪೊನೆಂಟ್ಸ್ ಆಫ್ ಟು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಏನು ಕ್ಯಾಪಿಟಲ್, ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಕೊಟ್ಟಿರ್ತಾನೆ, ಅದರಲ್ಲಿ ಏನು ಬದಲಾವಣೆ ಆಗಿದೆ, ಮೂಮೆಂಟ್ ಏನಾಗಿದೆ ಅನ್ನೋದನ್ನು ವಿತ್ ದ ಹೆಲ್ಪ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ವಿತ್ ದ ಹೆಲ್ಪ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ದೆನ್ this analysis of financial statements helps to the management by providing additional information for the better decision making process. ಫಂಡ್ ಫ್ಲೋ ಅನಾಲಿಸಿಸ್ ಮಾಡೋದ್ರಿಂದ ಮ್ಯಾನೇಜ್ಮೆಂಟ್ಗೆ ಒಂದು ಮಾಹಿತಿ ಸಿಗುತ್ತೆ, ಹೆಚ್ಚಿನ ಮಾಹಿತಿ ಸಿಗುತ್ತೆ. ಆ ಮಾಹಿತಿಯಿಂದ ಹೆಚ್ಚಿನ ಒಂದು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆರ್ ಟು ಬೇಸಿಕ್ ಸ್ಟೇಟ್ಮೆಂಟ್ಸ್ ರಿಕ್ವೈರ್ಡ್ ಫಾರ್ ಪ್ರಿಪರೇಷನ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಸೊ ನಾವಿಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋ ಸಂಬಂಧ ಎರಡು ಸ್ಟೇಟ್ಮೆಂಟ್ಗಳನ್ನು ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಯಾವುದೆಲ್ಲ ಅಂತಂದರೆ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತು ಬ್ಯಾಲೆನ್ಸ್ ಶೀಟ್, ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಉಪಯೋಗ ಮಾಡಿಕೊಂಡು ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಹಾಗಾದರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ ನಾವೀಗ ಅರ್ಥ ಮಾಡ್ಕೊಳ್ಳೋಣ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಆಲ್ಸೋ ರೆಫರ್ಡ್ ಆಸ್ ಸ್ಟೇಟ್ಮೆಂಟ್ ಆಫ್ ಸೋರ್ಸಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಫಂಡ್ಸ್ presents the movement of funds and helps to understand the change in the structure of assets, liabilities and capital. ಸೊ ನಾಗಲೇ ಹೇಳಿದೆ, ಫಂಡ್ ಫ್ಲೋ ಸ್ಟೇಟ್ಮೆಂಟಿಂದ ನಾವು ಹಣಕಾಸಿನ ಸ್ಥಿತಿಗತಿಗಳಲ್ಲಿ ಬದಲಾವಣೆ ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ವಿತ್ ದ ಹೆಲ್ಪ್ ಆಫ್ ಫಿನಾನ್ಷಿಯಲ್ ಫಂಡ್ ಫ್ಲೋ ಅನಾಲಿಸಿಸ್ the one can know what are the various sources of funds and what are the various applications of funds. ಹಣ ಹೇಗೆ ಬಂತು, ವ್ಯವಹಾರಕ್ಕೆ ಹಣ ಹೇಗೆ ಬಂತು, ಆ ಹಣವನ್ನು ಹೇಗೆ ನಾವು ಚಲಾವಣೆ ಮಾಡಿದರೆ ಅನ್ನೋದನ್ನು ಫಂಡ್ ಫ್ಲೋ ಅನಾಲಿಸಿಸಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ನಾವು ಅಸೆಟ್ಟು ಮತ್ತು ಲಾಯಬಿಲಿಟಿ ಮತ್ತು ಕ್ಯಾಪಿಟಲ್ಗಳಲ್ಲಿ ಏನು ಬದಲಾವಣೆ ಆಗಿದೆ ಅದನ್ನು ನಾವು ಫಂಡ್ ಫ್ಲೋ ಅನಾಲಿಸಿಸಿಂದ ಅರ್ಥ ಮಾಡ್ಕೊತಾ ಇದ್ದೀವಿ. ಸೊ ಬಿಫೋರ್ ವಿ ಮೂವ್ ಆನ್ for further discussion, it is appropriate to understand what is funds and fund flow of funds.
ನೋಡಿ, ಫಂಡ್ಸ್ ಅಂದರೆ ಏನು ಅಂತ ಈಗ ನಾನು ನಿಮಗೆ ಟೀಚ್ ಕೊಡ್ತಾ ಇದ್ದೀನಿ. ಸೊ ಮೀನಿಂಗ್ ಆಫ್ ಫಂಡ್ಸ್ ನೋಡೋದಾದರೆ, ಫಂಡನ್ನು ಒಂದೇ ರೀತಿಯಾಗಿ ನಾವು ಡೆಫಿನೇಷನ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ದ ಟರ್ಮ್ ಫಂಡ್ಸ್ ಹ್ಯಾವ್ ವೇರಿಯಸ್ ಮೀನಿಂಗ್ಸ್. ಲೈಕ್ ಸಮ್ ಪೀಪಲ್ ಸೇ ಕ್ಯಾಶ್ ಈಸ್ ಈಕ್ವಲ್ ಟು ಫಂಡ್ಸ್. ಅಂದರೆ ಕೆಲವೊಬ್ರು ಹೇಳ್ತಾರೆ ಕ್ಯಾಶು ಮತ್ತು ಫಂಡ್ ಎರಡು ಒಂದೇ ಅಂತ. ಬಟ್ ಅಲ್ಲಿ ಡಿಫ್ರೆನ್ಸ್ ಇದೆ. ಕ್ಯಾಶು ಮತ್ತು ಫಂಡ್ ಎರಡು ಒಂದೇ ಅಲ್ಲ. ಅಥವಾ ಕ್ಯಾಶ್ ಮತ್ತು ಫಂಡ್ ಒಂದೇ ಆಗಿತ್ತು ಅಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ಮತ್ತು ಫಂಡ್ ಫ್ಲೋ ಸ್ಟೇಟ್ಮೆಂಟ್ಗೆ ಡಿಫ್ರೆನ್ಸೇ ಇರ್ತಾ ಇರಲಿಲ್ಲ. ಬಟ್ ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ನಾವು ಕ್ಯಾಶ್ ಅಷ್ಟೇ ಅಲ್ಲ, ಫಂಡ್ ಮೀನಿಂಗು ಸ್ವಲ್ಪ ಬ್ರಾಡರ್ ಆಗಿ ನಾವು ನೋಡ್ತಾ ಇದ್ದೀವಿ. ಇನ್ ಕೇಸ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಫಂಡ್ ಹ್ಯಾಸ್ ಬ್ರಾಡರ್ ಮೀನಿಂಗ್. ನ್ಯಾರೋ ಸೆನ್ಸಲ್ಲಿ ಫಂಡ್ ರೆಫರ್ಸ್ ಟು ಕ್ಯಾಶ್, ಬಟ್ ಇನ್ ಬ್ರಾಡರ್ ಸೆನ್ಸ್ ಫಂಡ್ ರೆಫರ್ಸ್ ಟು ವರ್ಕಿಂಗ್ ಕ್ಯಾಪಿಟಲ್. ಸೊ ನೆಕ್ಸ್ಟ್ ಹೇಳ್ತಾನೆ, ಬಟ್ ಇನ್ ಬ್ರಾಡರ್ ಸೆನ್ಸ್ ಫಂಡ್ಸ್ ಮೀನ್ಸ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತಿದೆ. ವರ್ಕಿಂಗ್ ಕ್ಯಾಪಿಟಲ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್. ಸೊ ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅಂದ ತಕ್ಷಣ ನಮಗೆ ಎರಡು ಕಾನ್ಸೆಪ್ಟ್ ಬರುತ್ತೆ. ಒಂದು ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್, ಅನದರ್ ಒನ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಏನು ಹಾಗಾದರೆ? ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ರೆಫರ್ಸ್ ಟು ದಿ ಫರ್ಮ್ಸ್ ಟೋಟಲ್ ಇನ್ವೆಸ್ಟ್ಮೆಂಟ್ ಇನ್ ಕರೆಂಟ್ ಅಸೆಟ್. ಏನು ಚರ ಆಸ್ತಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ, ಹೂಡಿಕೆಯನ್ನು ಮಾಡಿರ್ತಾನೆ ಟೋಟಲ್ ಆಗಿ, ಒಟ್ಟು ಹೂಡಿಕೆಯನ್ನು ನಾವೆಂತ ಕರಿತಾ ಇದ್ದೀವಿ? ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತಾ ಇದ್ದೀವಿ. ಯಾವುದರಲ್ಲಿ ಕರೆಂಟ್ ಅಸೆಟ್ಟಲ್ಲಿ ಏನು ಹೂಡಿಕೆ ಮಾಡಿದ್ದೀರಾ ಅದೆಲ್ಲ ಕೂಡಿಸಿದ್ರೆ ಏನಾಗುತ್ತೆ? ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ಬಟ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಏನು? ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಕರೆಂಟ್ ಅಸೆಟ್ಟಲ್ಲಿ ಕರೆಂಟ್ ಲಾಬಿಲಿಟಿಗಳನ್ನು ಕಳಿಬೇಕು. ಕಳೆದಾಗ ನಮಗೇನು ಸಿಗುತ್ತೆ? ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಹಾಗಾದರೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಮೀನಿಂಗ್ ಏನಿದೆ? ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಮೀನ್ಸ್ ಇಟ್ ಈಸ್ ದ ಎಕ್ಸೆಸ್ ಆಫ್ ಕರೆಂಟ್ ಅಸೆಟ್ಸ್ ಓವರ್ ಕರೆಂಟ್ ಲಯಬಿಲಿಟಿ. ಸೊ ಇಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್. ಹಾಗಾದರೆ ಫಂಡ್ ಅಂದರೆ it refers to not gross working capital, it refers to net working capital. So fund refers to working capital, that is current assets minus current liabilities. So I hope ನಿಮಗೆಲ್ಲ ಈಗ ಫಂಡ್ ಅಂದರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಫಂಡ್ ಅಂದರೆ ವರ್ಕಿಂಗ್ ಕ್ಯಾಪಿಟಲ್. ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಫಂಡ್ ಅಂದರೆ ಏನು? ವರ್ಕಿಂಗ್ ಕ್ಯಾಪಿಟಲ್. ಸೊ ಇಟ್ ಈಸ್ ದಿ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಕಾನ್ಸೆಪ್ಟ್ ಯೂಸ್ಡ್ ಟು ಡಿಫೈನ್ ಫಂಡ್ಸ್ ಇನ್ ಪ್ರಾಕ್ಟೀಸ್ ಆ್ಯಂಡ್ ದ ಸೇಮ್ ಈಸ್ ಕನ್ಸಿಡರ್ಡ್ ವೈಲ್ ಪ್ರಿಪೇರಿಂಗ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಸೊ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪರೇಷನ್ ಮಾಡುವಾಗ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡುವಾಗ ವರ್ಕಿಂಗ್ ಕ್ಯಾಪಿಟಲ್ ಅಂತಂದರೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ನಾವು ತೊಗೊತಾ ಇದ್ದೀವಿ. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ ನಥಿಂಗ್ ಬಟ್ ದಿ ಫಂಡ್ಸ್ ಇನ್ ಕೇಸ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ನೆಕ್ಸ್ಟ್, ಫಂಡ್ಸ್ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಫಂಡ್ ಅಂದರೆ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು? ವರ್ಕಿಂಗ್ ಕ್ಯಾಪಿಟಲ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್. ಹಾಗಾದರೆ ಕರೆಂಟ್ ಅಸೆಟ್ಟು ಮತ್ತು ಇಟ್ಸ್ ಕಾಂಪೊನೆಂಟ್ಸ್ ನಾವು ಈಗ ಅರ್ಥ ಮಾಡ್ಕೋಬೇಕಾಗಿದೆ. ಕರೆಂಟ್ ಅಸೆಟ್ಸ್ ಆ್ಯಂಡ್ ಇಟ್ಸ್ ಕಾಂಪೊನೆಂಟ್ಸ್. ಕರೆಂಟ್ ಅಸೆಟ್ ಅಂದರೆ ಕರೆಂಟ್ ಅಸೆಟ್ಸ್ ಕರೆಂಟ್ ಅಸೆಟ್ಸ್ ಆರ್ ದ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ವಿತಿನ್ ನಾರ್ಮಲ್ ಆಪರೇಟಿಂಗ್ ಸೈಕಲ್ ಆಫ್ ದಿ ಬಿಸ್ನೆಸ್. ಅಂದರೆ ಒಂದು ವರ್ಷದಲ್ಲಿ ಹಣ ಮತ್ತು ಹಣಕ್ಕೆ ಸಮಾನಾಂತರಕ್ಕೆ ಬದಲಾವಣೆ ಮಾಡಬಹುದಾದಂತಹ ಆಸ್ತಿಗಳಿಗೆ ನಾವು ಕರೆಂಟ್ ಅಸೆಟ್ ಅಂತ ಕರಿತಾ ಇದ್ದೀವಿ. So current assets are the assets which can be converted into cash within a period of 1 year or within a single operating cycle. ಹಾಗೇನೆ ಕಾಂಪೊನೆಂಟ್ಸ್ ನೋಡೋದಾದರೆ ವೇರಿಯಸ್ ಟೈಪ್ಸ್ ಆಫ್ ಕರೆಂಟ್ ಅಸೆಟ್ನ ನೋಡೋದಾದರೆ ಲೈಕ್ ಕ್ಯಾಶ್ ಆಗಿರ್ಬೋದು, ಬ್ಯಾಂಕ್ ಬ್ಯಾಲೆನ್ಸಸ್ ಆಗಿರ್ಬೋದು, ಅಕೌಂಟ್ ರಿಸೀವೇಬಲ್ ಆಗಿರ್ಬೋದು. ಅಕೌಂಟ್ ರಿಸೀವೇಬಲ್ ಡೇಟಾಸ್ ಮತ್ತು ಬಿಲ್ಸ್ ರಿಸೀವೇಬಲ್ ಬರುತ್ತೆ. ನೆಕ್ಸ್ಟು ಇನ್ವೆಂಟರೀಸ್ ಕೂಡ ಕರೆಂಟ್ ಅಸೆಟ್ ಆಗುತ್ತೆ. ಇನ್ವೆಂಟರೀಸಲ್ಲಿ ಯಾವುದೆಲ್ಲ ಬರುತ್ತೆ? ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಫಿನಿಶ್ಡ್ ಗುಡ್ಸ್ ಆಗಿರ್ಬೋದು, ವರ್ಕ್ ಇನ್ ಪ್ರೋಗ್ರೆಸ್ ಕೂಡ ಆಗಿರ್ಬೋದು. So this is about the current assets and its components. Coming to current liabilities and its components. ಹಾಗಾದರೆ ಕರೆಂಟ್ ಲಯಬಿಲಿಟೀಸ್ ಅಂದರೆ ಏನು? ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಅಸೆಟ್ ಅಂದರೆ ಅರ್ಥ ಆಯಿತು, ಅದರ ಕಾಂಪೊನೆಂಟ್ಸ್ ಕೂಡ ನಮಗೆ ಅರ್ಥ ಆಯಿತು. ಈಗ ಕರೆಂಟ್ ಲಯಬಿಲಿಟಿ ಅಂದರೆ ಏನು? ಅದರ ಕಾಂಪೊನೆಂಟ್ಗಳು ಏನೆಲ್ಲ ಬರುತ್ತೆ, ಮತ್ತು ಅದರಲ್ಲಿ ಯಾವುದೆಲ್ಲ ಟೈಪ್ಸ್ ಬರುತ್ತೆ ಅನ್ನೋದನ್ನು ನಾವೀಗ ಅರ್ಥ ಮಾಡ್ಕೊಳ್ಳೋಣ. These are a company's short-term financial obligations that are due within 1 year or within a normal operating cycle. ನೋಡಿ, ಒಂದು ವರ್ಷದಲ್ಲಿ ಪಾವತಿ ಮಾಡಬೇಕಾದಂತಹ ಜವಾಬ್ದಾರಿಗಳನ್ನು ನಾವು ಚಾಲ್ತಿ ಜವಾಬ್ದಾರಿಗಳಂತ ಕರಿತಾ ಇದ್ದೀವಿ. The liabilities which are to be repaid within a period of 1 accounting cycle or within 1 year or is called as ಶಾರ್ಟ್ ಟರ್ಮ್ ಲಯಬಿಲಿಟೀಸ್ ಆರ್ ಕರೆಂಟ್ ಲಯಬಿಲಿಟೀಸ್. ಎರಡೂ ಕೂಡ ಒಂದೇನೆ. ಶಾರ್ಟ್ ಟರ್ಮ್ ಲಯಬಿಲಿಟೀಸ್ ಒಂದು ಒಂದೇನೆ, ಕರೆಂಟ್ ಲಯಬಿಲಿಟಿ ಕೂಡ ಒಂದೇನೆ. ಹಾಗಾದರೆ ಕಾಂಪೊನೆಂಟ್ಸ್ ಆಫ್ ಕರೆಂಟ್ ಲಯಬಿಲಿಟೀಸ್ ಎಲ್ಲ ಯಾವುದೆಲ್ಲ ಬರುತ್ತೆ ಅಂತ ನೋಡೋದಾದರೆ ಅಕೌಂಟ್ಸ್ ಪೇಯಬಲ್ ಬರುತ್ತೆ. ಅಕೌಂಟ್ಸ್ ಪೇಯಬಲಲ್ಲಿ ಎರಡು ಬರುತ್ತೆ, ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್. ದೆನ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಈಸ್ ಆಲ್ಸೋ ಕರೆಂಟ್ ಲಯಬಿಲಿಟಿ. ಪ್ರೀ ರಿಶ್ಯೂಡ್ ಇನ್ಕಮ್ಸ್ ಈಸ್ ಆಲ್ಸೋ ಕರೆಂಟ್ ಲಯಬಿಲಿಟಿ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇನ್ನು ಪೇಮೆಂಟ್ ಆಗದೇ ಇರುವಂಥ ಎಕ್ಸ್ಪೆನ್ಸಸ್ನ ನಾವು ಕೂಡ
ಕರಿಬಹುದು. ಹಾಗಾದರೆ ಶಾರ್ಟ್ ಟರ್ಮ್ ಲೋನ್ಸ್, ಲೋನ್ ನಾವು ಏನಾದರೂ ಅಲ್ಪಾವಧಿಗೆ ಬ್ಯಾಂಕ್ನಿಂದ ಆಗಿರ್ಬೋದು, ಹಣಕಾಸಿನ ಸಂಸ್ಥೆಗಳಿಂದ ಸಾಲ ತಗೊಂಡ್ರೆ ಅದು ಕೂಡ ಕರೆಂಟ್ ಲಯಬಿಲಿಟಿಲಿ ಬರುವಂಥದ್ದು. ಹಾಗೆಯೇ ಅಡ್ವಾನ್ಸ್ ಪೇಮೆಂಟ್ಸ್ ರಿಸೀವ್ಡ್, ಏನಾದರೂ ನಾವು ಅಡ್ವಾನ್ಸ್ ತೊಗೊಂಡಿದ್ರೆ ಪೇಮೆಂಟು, ಅದನ್ನು ಕರೆಂಟ್ ಲಯಬಿಲಿಟಿಗಳಲ್ಲಿ ತೋರಿಸ್ತಾ ಇದ್ದೀವಿ ನಾವು. ಹಾಗಾದರೆ ಮೀನಿಂಗ್ ಆಫ್ ಫಂಡ್ಸ್ ಅರ್ಥ ಆಯಿತು. ಈಗ ಫ್ಲೋ ಆಫ್ ಫಂಡ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಫ್ಲೋ ಆಫ್ ಫಂಡ್ಸ್ ಈಸ್ ನಥಿಂಗ್ ಬಟ್ ಮೂಮೆಂಟ್ಸ್ ಆಫ್ ಫಂಡ್ಸ್. ಫ್ಲೋ ಆಫ್ ಫಂಡ್ಸ್ ಮೀನ್ಸ್ ಮೂಮೆಂಟ್ ಆಫ್ ಫಂಡ್ಸ್. ಮೂಮೆಂಟ್ ಆಫ್ ಫಂಡ್ಸ್ ಅಂದರೆ ಇಟ್ ಇನ್ಕ್ಲೂಡ್ಸ್ ಬೋತ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಆಫ್ ಫಂಡ್ಸ್. ಹಿಯರ್ ಫಂಡ್ ಫ್ಲೋ ಟೇಕ್ಸ್ ಪ್ಲೇಸ್ ವೆನ್ ಎವರ್ ದೇರ್ ಇಸ್ ಅ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ನೋಡಿ, ವರ್ಕಿಂಗ್ ಕ್ಯಾಪಿಟಲ್ ಬದಲಾವಣೆ ಆಯಿತು ಅಂದರೆ ನಾವು ಅದನ್ನ ಎಂತ ಕರಿತಾ ಇದ್ದೀವಿ, ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಕ್ಯಾನ್ ಬಿ ಕಾಲ್ಡ್ ಆ್ಯಸ್ ಫ್ಲೋ ಆಫ್ ಫಂಡ್. ಫಾರ್ ಎಕ್ಸಾಂಪಲ್, ಈಗ ತಗೊಳ್ಳೋಣ, ಡೆಟರ್ಸ್ ಒಂದು 30,000 ಇದೆ ಅಂತ ಅನ್ಕೊಳ್ಳಿ, ಆಮೇಲೆ ಕ್ಯಾಶ್ ಒಂದು 20,000 ಇದೆ ಅಂತ ತಿಳ್ಕೊಳ್ಳಿ. ಸೊ 20 + 30 ಕರೆಂಟ್ ಅಸೆಟ್ ಎಷ್ಟಾಗುತ್ತೆ, 50,000 ಆಗುತ್ತೆ. ಸೊ ಕರೆಂಟ್ ಲಯಬಿಲಿಟೀಸ್ ಒಂದು 10,000 ಇದೆ ಅಂತ ತಿಳ್ಕೊಳ್ಳಿ. ಸೊ ಕರೆಂಟ್ ಅಸೆಟ್ಟು 50,000, ಕರೆಂಟ್ ಲಯಬಿಲಿಟೀಸು 10,000, ಡಿಫ್ರೆನ್ಸ್ ಎಷ್ಟಾಗುತ್ತೆ, 40,000. ಸೊ 40,000 ಏನು ರೀ, ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಸೊ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ 40,000. ಈಗ ಯಾವುದೇ ಒಂದು ವ್ಯವಹಾರ ಈ ಒಂದು ನೆಟ್ ವರ್ಕಿಂಗ್ ಕ್ಯಾಪಿಟಲ್ನ ಬದಲಾಯಿಸ್ತು ಅಂತಂದರೆ ಅದನ್ನು ನಾವೇನಂತ ಕರಿಬೇಕಾಗುತ್ತೆ, ಫ್ಲೋ ಆಫ್ ಫಂಡ್ಸ್ ಅಂತ ಕರೀತಿದ್ದೀವಿ. ಏನು ವರ್ಕಿಂಗ್ ಕ್ಯಾಪಿಟಲ್ ಬದಲಾಗಬೇಕು, ಬದಲಾದ ಮೇಲೆ ನಾವು ಏನಂತ ಕರಿಬಹುದು, ಫ್ಲೋ ಆಫ್ ಫಂಡ್ಸ್ ಅಂತ ಕರಿಬೋದು. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ನೀವು ಡೆಟಾರ್ಸ್ ಅಂದರೆ ಏನು, ಈ ಗ್ರಾಹಕರಿಗೆ ಉದ್ರಿಗೆ ವಸ್ತುಗಳನ್ನು ಮಾರಾಟ ಮಾಡಿದ್ರೆ ಡೆಟಾರ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನಮ್ಮ ಎಕ್ಸಾಂಪಲ್ಲಿ 30,000 ಡೆಟಾರ್ಸ್ ಇದೆ. ಈಗ ಡೆಟಾರ್ಸ್ ನಿಮಗೆ ಏನು ಮಾಡ್ತಾರೆ, ಕ್ಯಾಶ್ ಪೇಮೆಂಟ್ ಮಾಡ್ತಾರೆ. ಅನ್ಕೊಳ್ಳಿ ಒಂದು 20,000 ನಿಮಗೆ ವಾಪಸ್ ಕೊಟ್ಟರು ಅಂತ ಕ್ಯಾಶ್ ಪೇಮೆಂಟ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಹಾಗಾದರೆ ಡೆಟಾರ್ಸು 20,000 ಕಡಿಮೆ ಆಗುತ್ತೆ, ಕ್ಯಾಶ್ ಬ್ಯಾಲೆನ್ಸು 20,000 ಜಾಸ್ತಿ ಆಗುತ್ತೆ. ಅಂದರೆ ಈಗ ಡೆಟಾರ್ಸ್ ಎಷ್ಟಾಯಿತು, 20,000 ಆಯಿತು, ಕ್ಯಾಶ್ ಬ್ಯಾಲೆನ್ಸು 30,000 ಆಯಿತು, ಟೋಟಲ್ ಕರೆಂಟ್ ಅಸೆಟ್ ಎಷ್ಟಾಯಿತು, 50,000 ಆಗುತ್ತೆ. ಕರೆಂಟ್ ಲಯಬಿಲಿಟೀಸ್ ಎಷ್ಟಾಗುತ್ತೆ, ಸೇಮ್ 10,000 ಇರುತ್ತೆ. ಈಗ ನೀವು ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡಿ. ಡೆಟಾರ್ಸು 20,000, ಕ್ಯಾಶ್ ಬ್ಯಾಲೆನ್ಸು 30,000, ಟೋಟಲ್ ಕರೆಂಟ್ ಅಸೆಟ್ಸು 50,000, ಕರೆಂಟ್ ಲಯಬಿಲಿಟೀಸು 10,000. ಈಗ ಡಿಫ್ರೆನ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ ನೆಟ್ ವರ್ಕಿಂಗ್ ಕ್ಯಾಪಿಟಲು, ಅಗೇನ್ 40,000. ಸೊ ದೇರ್ ಇಸ್ ನೋ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಇದನ್ನು ನಾವು ಫ್ಲೋ ಆಫ್ ಫಂಡ್ಸ್ ಅಂತ ಕರೀಲಿಕ್ಕೆ ಬರೋದಿಲ್ಲ. ಅಂದರೆ ಅರ್ಥ ಏನು, ಫ್ಲೋ ಆಫ್ ಫಂಡ್ ಅಂತ ಕರಿಬೇಕು ಅಂದರೆ ಆ ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ನು ವರ್ಕಿಂಗ್ ಕ್ಯಾಪಿಟಲ್ನ ಬದಲಾವಣೆ ಮಾಡಬೇಕಾಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ 50,000 ನಮಗೆ ಟೋಟಲ್ ವರ್ಕಿಂಗ್ ಕ್ಯಾಪಿಟಲ್ ಇದೆ, ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಇದೆ, ನೆಟ್ ವರ್ಕಿಂಗ್ ಕ್ಯಾಪಿಟಲ್ 40,000 ಇದೆ. ಈಗೇನು ಮಾಡ್ತೀರಾ, ಕ್ಯಾಪಿಟಲ್ ರೇಸ್ ಮಾಡ್ತೀರಾ ಇಶ್ಯೂ ಆಫ್ ಸೇರ್ಸಿಂದ. ಸೇರ್ಸ್ ಇಶ್ಯೂ ಮಾಡ್ತೀರಾ, ಇಶ್ಯೂ ಮಾಡಿದ ಮೇಲೆ ನಿಮಗೆ ಕ್ಯಾಪಿಟಲ್ ಬರುತ್ತೆ. ಅಜಮ್ ದ್ಯಾಟ್ ಒಂದು 50,000 ಕ್ಯಾಪಿಟಲ್ ಸೇರ್ಸಿ 50,000 ಸೇರ್ ಕ್ಯಾಪಿಟಲ್ ಬಂದಿದೆ, ಸೇರ್ಸ್ ಇಶ್ಯೂ ಮಾಡಿದ್ದೀರಾ, 50,000 ಕ್ಯಾಪಿಟಲ್ ಬಂದಿದೆ. ಆವಾಗ ಕ್ಯಾಶ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಅಂದರೆ ಎಷ್ಟಾಗಿತ್ತು, 20,000 ಕ್ಯಾಶ್ ಬ್ಯಾಲೆನ್ಸ್ ಇದ್ದದ್ದು 50,000 ಆಗಿಬಿಡುತ್ತೆ. 50,000 ಪ್ಲಸ್ ಮಾಡ್ತೀರಾ, ಆವಾಗ ಎಷ್ಟಾಗುತ್ತೆ, 70,000 ಕ್ಯಾಶ್ ಬ್ಯಾಲೆನ್ಸ್ ಆಗುತ್ತೆ, 30,000 ನಿಮಗೆ ಡೆಟಾರ್ಸ್ ಇರುತ್ತೆ. ಹಾಗಾದರೆ ಟೋಟಲ್ ಕರೆಂಟ್ ಅಸೆಟ್ಸು 1,00,000 ಆಗುತ್ತೆ, ಕರೆಂಟ್ ಲಯಬಿಲಿಟೀಸು 10,000 ಆಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಆವಾಗ ಎಷ್ಟಾಗುತ್ತೆ, 90,000 ಆಗುತ್ತೆ. ಸೊ ಏನಾಗಿದೆ, ವರ್ಕಿಂಗ್ ಕ್ಯಾಪಿಟಲು ಚೇಂಜ್ ಆಗಿಬಿಟ್ಟಿದೆ. ಸೊ ನಾವು ಯಾವಾಗ ವರ್ಕಿಂಗ್ ಕ್ಯಾಪಿಟಲ್ ಚೇಂಜ್ ಆಯಿತು ಅಂತಂದರೆ ಅದನ್ನು ಫ್ಲೋ ಆಫ್ ಫಂಡ್ಸ್ ಅಂತ ಕರೀಲಿಕ್ಕೆ ಬರುತ್ತೆ. ಸೊ ವೆನ್ ಎವರ್ ದೇರ್ ಇಸ್ ಅ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ದೆನ್ ಓನ್ಲಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಫ್ಲೋ ಆಫ್ ಫಂಡ್ಸ್. ಅಂದರೆ ಯಾವುದೇ ಒಂದು ವ್ಯವಹಾರ ವರ್ಕಿಂಗ್ ಕ್ಯಾಪಿಟಲ್ನ ಬದಲಾಯಿಸ್ತು ಅಂತಂದರೆ ನಾವು ಅದನ್ನ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್ನ ಬದಲಾಯಿಸ್ತು ಅಂತಂದರೆ ಆವಾಗ ನಾವು ಫ್ಲೋ ಆಫ್ ಫಂಡ್ಸ್ ಅಂತ ಕರೀಲಿಕ್ಕೆ ಸಾಧ್ಯ ಇದೆ. ಇಫ್ ಫಿಕ್ಸ್ಡ್ ಅಸೆಟ್ಸ್ ಆರ್ ಕನ್ವರ್ಟೆಡ್ ಇಂಟು ಕರೆಂಟ್ ಅಸೆಟ್ಸ್ ಆರ್ ಫಿಕ್ಸ್ಡ್ ಲಯಬಿಲಿಟೀಸ್ ಈಸ್ ಕನ್ವರ್ಟೆಡ್ ಇಂಟು ಕರೆಂಟ್ ಲಯಬಿಲಿಟಿ, ದೇರ್ ಇಸ್ ಅ ಫ್ಲೋ ಆಫ್ ಫಂಡ್. ಕಂಡೀಷನ್ ನೋಡಿ, ಫಿಕ್ಸ್ಡ್ ಅಸೆಟ್ಟು ಕರೆಂಟ್ ಅಸೆಟ್ ಆಯಿತು ಅಂದರೆ ಅಥವಾ ಫಿಕ್ಸ್ಡ್ ಲಯಬಿಲಿಟಿ ಕರೆಂಟ್ ಲಯಬಿಲಿಟಿ ಆಯಿತು ಅಂದರೆ ಆವಾಗ ವರ್ಕಿಂಗ್ ಕ್ಯಾಪಿಟಲ್ ಅಂತ ನಾವು ಫಂಡ್ ಫ್ಲೋ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜ್ ಆಗುತ್ತೆ. ಆವಾಗ ನಾವು ಅದನ್ನೆಂದು ಕರಿಬೋದು, ಫ್ಲೋ ಆಫ್ ಫಂಡ್ಸ್ ಅಂತ ಕರಿಬೋದು. ಕಂಡೀಷನ್ ಏನು, ಒಂದು ಕರೆಂಟ್ ಅಸೆಟ್ ಆಗಿರಬೇಕು, ಇನ್ನೊಂದು ನಾನ್ ಕರೆಂಟ್ ಅಸೆಟ್ ಆಗಿರ್ಬೋದು. ಎರಡೂ ಕರೆಂಟ್ ಆಗಿತ್ತು ಅಂತಂದರೆ, ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನಲ್ಲಿ ಎರಡೂ ಅಕೌಂಟ್ ಕರೆಂಟೇ ಇತ್ತು ಅಂತಂದರೆ ಅಲ್ಲಿ ಫಂಡ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜ್ ಆಗೋದಿಲ್ಲ, ಅದನ್ನು ನಾವು ಫ್ಲೋ ಆಫ್ ಫಂಡ್ ಅಂತ ಕರೀಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್, ಬಟ್ ಇಫ್ ಕರೆಂಟ್ ಅಸೆಟ್ಸ್ ಆರ್ ಚೇಂಜ್ ಇನ್ ಟು ಕರೆಂಟ್ ಅಸೆಟ್ಸ್, ಆಗಲೇ ಎಕ್ಸಾಂಪಲ್ ಹೇಳಿದೆ, ಡೆಟಾರ್ಸ್ ಮತ್ತು ಕ್ಯಾಶ್ ಆಗುತ್ತೆ, ಕ್ಯಾಶ್ ಡೆಟಾರ್ಸ್ ಆಗುತ್ತೆ ಅಂತ. ಅದಕ್ಕೆ ಹಾಗೇನಾದರೂ ಆಯ್ತಂದರೆ ನಾವು ಅದನ್ನು ಫ್ಲೋ ಆಫ್ ಫಂಡ್ ಅಂತ ಕರೀಲಿಕ್ಕೆ ಬರೋದಿಲ್ಲ. ಕರೆಂಟ್ ಅಸೆಟ್ಸ್ ಚೇಂಜ್ ಇನ್ ಟು ಕರೆಂಟ್ ಲಯಬಿಲಿಟೀಸ್, ಅಲ್ಲಿ ಕೂಡ ನಾವು ವರ್ಕಿಂಗ್ ಕ್ಯಾಪಿಟಲ್ ಫ್ಲೋ ಆಫ್ ಫಂಡ್ಸ್ ಅಂತ ಕರೀಲಿಕ್ಕೆ ಬರೋದಿಲ್ಲ.
then there is no flow of funds because there is no change in working capital. ಸೊ ವರ್ಕಿಂಗ್ ಕ್ಯಾಪಿಟಲ್ ಬದಲಾದರೆ ಮಾತ್ರ ನಾವು ಫ್ಲೋ ಆಫ್ ಫಂಡ್ ಅಂತ ಕರೀಲಿಕ್ಕೆ ಸಾಧ್ಯ. ವರ್ಕಿಂಗ್ ಕ್ಯಾಪಿಟಲ್ ಬದಲಾಗಲಿಲ್ಲ ಅಂತಂದರೆ, ಚೇಂಜ್ ಆಗಲಿಲ್ಲ ಅಂತಂದರೆ, ಹೆಚ್ಚು ಕಡಿಮೆ ಆಗಲಿಲ್ಲ ಅಂತಂದರೆ ನಾವು ಅದನ್ನು ಫ್ಲೋ ಆಫ್ ಫಂಡ್ ಅಂತ ಕರೀಲಿಕ್ಕೆ ಬರೋದಿಲ್ಲ. ಈಗ ಫ್ಲೋ ಆಫ್ ಫಂಡ್ ಈಸ್ ಈಕ್ವಲ್ ಟು ಹೇಳಿದ್ದಾನೆ, ಚಿತ್ರದಲ್ಲಿ ಕಾಣ್ತಾ ಇದೆ ನಿಮಗೆ. ಫ್ಲೋ ಆಫ್ ಫಂಡ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಅಸೆಟ್ಸ್ ಚೇಂಜಸ್ ಇಂಟು ಕರೆಂಟ್ ಅಸೆಟ್ಸ್ ಆರ್ ಕರೆಂಟ್ ಅಸೆಟ್ಸ್ ಚೇಂಜಸ್ ಇಂಟು ಫಿಕ್ಸ್ಡ್ ಅಸೆಟ್ಸ್, ದಟ್ ಈಸ್ ಆಲ್ಸೋ ಅ ಫ್ಲೋ ಆಫ್ ಫಂಡ್. Then fixed liability changes into current liability or current liabilities changes into fixed liability, ಅವಾಗ ಕೂಡ flow of fund ಅಂತ ನಾವು ಕರಿಬಹುದು. Any transactions which attract one current account and one non-current account, then it is only flow of fund. ಒಂದು ಕರೆಂಟ್ ಅಕೌಂಟ್ ಆಗಿರಬೇಕು, ಇನ್ನೊಂದು ನಾನ್ ಕರೆಂಟ್ ಅಕೌಂಟ್ ಆಗಿರಬೇಕು, ಆವಾಗ ಮಾತ್ರ ನಾವು ಫ್ಲೋ ಆಫ್ ಫಂಡ್ ಅಂತ ಕರೀಲಿಕ್ಕೆ ಸಾಧ್ಯ. ದೆನ್ ಈ ಒಂದು ಚಿತ್ರವನ್ನು ನೀವು ಕೇರ್ಫುಲ್ ಆಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಫ್ಲೋ ಆಫ್ ಫಂಡ್ ಅಂದರೆ ಏನು ಅಂತ. ನೋಡಿ, ಕರೆಂಟ್ ಅಸೆಟ್ಟು ಕರೆಂಟ್ ಲಾಬಿಲಿಟಿ ಆಯಿತು ಅಂತಂದರೆ ಅದನ್ನು ಫ್ಲೋ ಆಫ್ ಫಂಡ್ ಅಂತ ಕರೀಲಿಕ್ಕೆ ಬರೋದಿಲ್ಲ. ಆಮೇಲೆ ಕರೆಂಟ್ ಅಸೆಟ್ಸು ನಾನ್ ಕರೆಂಟ್ ಅಸೆಟ್ಸ್ ಆಯಿತು ಅಂದರೆ ಎಸ್ ಕರಿಬೋದು, ಅದು ಫ್ಲೋ ಆಫ್ ಫಂಡ್ ಆಗುತ್ತೆ. ನಾನ್ ಕರೆಂಟ್ ಅಸೆಟ್ಸು ನಾನ್ ಕರೆಂಟ್ ಲಾಬಿಲಿಟಿ ಆಯಿತು ಅಂದರೆ ಅದಲ್ಲಿಯೂ ಕೂಡ ಫ್ಲೋ ಆಫ್ ಫಂಡ್ ಅಂತ ನಾವು ಕರೀಲಿಕ್ಕೆ ಬರೋದಿಲ್ಲ. ಕರೆಂಟ್ ಲಾಬಿಲಿಟೀಸು ನಾನ್ ಕರೆಂಟ್ ಲಾಬಿಲಿಟೀಸ್ ಆಯಿತು ಅಂದರೆ ಆವಾಗ ಕೂಡ ನಾವು ಫ್ಲೋ ಆಫ್ ಫಂಡ್ ಅಂತ ಕರಿಬೋದು. ಕರೆಂಟ್ ಲಾಬಿಲಿಟೀಸ್ ನಾನ್ ಕರೆಂಟ್ ಅಸೆಟ್ಸ್ ಆಯಿತು ಅಂದರೆ ಅದು ಕೂಡ ಫ್ಲೋ ಆಫ್ ಫಂಡ್ ಆಗುತ್ತೆ. ಹಾಗೆಯೇ ಕರೆಂಟ್ ಅಸೆಟ್ಸು ನಾನ್ ಕರೆಂಟ್ ಲಾಬಿಲಿಟಿ ಆಯಿತು ಅಂದರೆ ಅದು ಕೂಡ ಫ್ಲೋ ಆಫ್ ಫಂಡ್ ಅಂತ ನಾವು ಕರಿಬೋದು. ಸೊ ಈ ಒಂದು ಚಿತ್ರದಲ್ಲಿ ನಾವು ಕ್ಲಿಯರ್ ಆಗಿ ಫ್ಲೋ ಆಫ್ ಫಂಡ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೋದು. ಅಂದರೆ ನಮ್ಗೆ ಅರ್ಥ ಆಗೋದೇನಪ್ಪ ಅಂದರೆ, ಒಂದು ಕರೆಂಟ್ ಅಕೌಂಟ್ ಆಗಿರಬೇಕು, ಇನ್ನೊಂದು ನಾನ್ ಕರೆಂಟ್ ಅಕೌಂಟ್ ಆಗಿರಬೇಕು. ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನಲ್ಲಿ ಆ ಟ್ರಾನ್ಸಾಕ್ಷನಲ್ಲಿ ಒಂದು ಕರೆಂಟ್ ಅಕೌಂಟ್ ಇರಬೇಕು, ಇನ್ನೊಂದು ನಾನ್ ಕರೆಂಟ್ ಅಕೌಂಟ್ ಇರಬೇಕು, ಆವಾಗ ಮಾತ್ರ ನಾವು ಅದನ್ನು ಫ್ಲೋ ಆಫ್ ಫಂಡ್ ಅಂತ ಕರೀಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಎಕ್ಸಾಂಪಲ್ ಇದೆ ಒಂದಿಲ್ಲಿ ನೋಡಿ, ನೀವು ಕ್ಯಾಶ್ ಕಲೆಕ್ಟ್ ಮಾಡ್ತೀರ ಡೆಟರ್ಸ್ ಕಡೆಯಿಂದ. ಕ್ಯಾಶ್ ಇಸ್ ಕಲೆಕ್ಟೆಡ್ ಫ್ರಮ್ ಡೆಟರ್ಸ್, ಎಂಟ್ರಿ ಪಾಸ್ ಮಾಡಬೇಕಾಗುತ್ತೆ ಜರ್ನಲ್ ಎಂಟ್ರಿನ. ಅವಾಗೇನು ಮಾಡ್ತೀರ, ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಡೆಟರ್ಸ್ ಅಕೌಂಟ್ ಅಂತ ಮಾಡ್ತೀರಾ. ಸೊ ಇಲ್ಲಿ ಬ್ಯಾಂಕ್ ಈಸ್ ಆಲ್ಸೋ ಕರೆಂಟ್ ಅಕೌಂಟ್, ಡೆಟರ್ಸ್ ಈಸ್ ಆಲ್ಸೋ ಕರೆಂಟ್ ಅಕೌಂಟ್, ಆವಾಗ ನಾವು ಫ್ಲೋ ಆಫ್ ಫಂಡ್ ಅಂತ ಕರೀಲಿಕ್ಕೆ ಬರೋದಿಲ್ಲ. ಕೆಳಗೆ ಹೇಳಿದ್ದಾನೆ, ಇನ್ ದ ಅಬೌಟ್ ಟ್ರಾನ್ಸಾಕ್ಷನ್ಸ್ ಬೋತ್ ಅಕೌಂಟ್ಸ್ ಆರ್ ಕರೆಂಟ್ ಅಕೌಂಟ್ಸ್ ವಿಚ್ ಡು ನಾಟ್ ಅಫೆಕ್ಟ್ ವರ್ಕಿಂಗ್ ಕ್ಯಾಪಿಟಲ್ ಆ್ಯಂಡ್ ಸೇಮ್ ವಿಲ್ ರಿಮೇನ್ ಅನ್ಚೇಂಜ್ಡ್. So there will be no flow of fund. ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಬ್ಯಾಂಕ್ ಓವರ್ ಡ್ರಾಫ್ಟ್ನ ಪೇಮೆಂಟ್ ಮಾಡಿದ್ದಾರೆ, ಬ್ಯಾಂಕಿಂದ ಲೋನ್ ತೊಗೊಂಡಿದ್ದಾರೆ, ಬ್ಯಾಂಕ್ ಓವರ್ ಡ್ರಾಫ್ಟ್ ತೊಗೊಂಡಿದ್ದಾರೆ. ಆವಾಗ ಏನಾಗುತ್ತೆ, ಫ್ಲೋ ಆಫ್ ಫಂಡ್ ಆಗುತ್ತೋ ಇಲ್ವೋ ಅಂತ ನೋಡೋಣ. ಬ್ಯಾಂಕ್ ಓವರ್ ಡ್ರಾಫ್ಟ್ ಟೇಕನ್ ಫ್ರಮ್ ಬ್ಯಾಂಕ್ ಇನ್ ದ ಅಬೌಟ್ ಟ್ರಾನ್ಸಾಕ್ಷನ್ಸ್, ಬ್ಯಾಂಕ್ ಈಸ್ ಅ ಕರೆಂಟ್ ಅಸೆಟ್, ಬ್ಯಾಂಕ್ ಓವರ್ ಡ್ರಾಫ್ಟ್ ಈಸ್ ಅ ಕರೆಂಟ್ ಲಾಬಿಲಿಟಿ. ಎರಡು ಕರೆಂಟೇ ಆಗಿರೋದ್ರಿಂದ, ಕರೆಂಟ್ ಅಕೌಂಟೇ ಆಗಿರೋದ್ರಿಂದ ಅಗೇನ್ ನಾವು ಫ್ಲೋ ಆಫ್ ಫಂಡ್ ಅಂತ ಕರೀಲಿಕ್ಕೆ ಬರೋದಿಲ್ಲ. ಇನ್ ದ ಅಬೌಟ್ ಟ್ರಾನ್ಸಾಕ್ಷನ್ಸ್ ಬೋತ್ ಅಕೌಂಟ್ಸ್ ಆರ್ ಕರೆಂಟ್ ಅಕೌಂಟ್ಸ್ ವಿಚ್ ಡು ನಾಟ್ ಅಫೆಕ್ಟ್ ವರ್ಕಿಂಗ್ ಕ್ಯಾಪಿಟಲ್ ಆ್ಯಂಡ್ ಸೇಮ್ ವಿಲ್ ರಿಮೇನ್ ಅನ್ಚೇಂಜ್ಡ್. ಸೊ ದೇರ್ ವಿಲ್ ಬಿ ನೋ ಫ್ಲೋ ಆಫ್ ಫಂಡ್. ನೆಕ್ಸ್ಟ್ ಮೂರನೇ ಎಕ್ಸಾಂಪಲ್ ನೋಡೋದಾದರೆ, ಫರ್ನಿಚರ್ ಪರ್ಚೇಸ್ ಮಾಡಿದ್ದಾರೆ. ಫರ್ನಿಚರ್ ಪರ್ಚೇಸ್ ಮಾಡಿ ಅದರ ಬದಲಾಗಿ ಶೇರ್ ಕ್ಯಾಪಿಟಲ್ನ ಇಶ್ಯೂ ಮಾಡಿದ್ದಾರೆ. ಫರ್ನಿಚರ್ ಪರ್ಚೇಸ್ಡ್ ಇನ್ ಕನ್ಸಿಡರೇಷನ್ ಆಫ್ ಶೇರ್ಸ್. ಈಗ ಫರ್ನಿಚರು ಈಸ್ ನಾನ್ ಕರೆಂಟ್, ಶೇರ್ ಕ್ಯಾಪಿಟಲ್ ಈಸ್ ಆಲ್ಸೋ ನಾನ್ ಕರೆಂಟ್. ಇಲ್ಲೂ ಕೂಡ ಫ್ಲೋ ಆಫ್ ಫಂಡು ಫ್ಲೋ ಆಗೋದಿಲ್ಲ. ಹೇಗೆ, ಎರಡು ನಾನ್ ಕರೆಂಟ್ ಅಕೌಂಟ್ ಇದೆ, ಆದ್ದರಿಂದ ವರ್ಕಿಂಗ್ ಕ್ಯಾಪಿಟಲ್ ಬದಲಾವಣೆ ಆಗೋದಿಲ್ಲ, ಚೇಂಜ್ ಆಗೋದಿಲ್ಲ. ಆದ್ದರಿಂದ ಇದನ್ನು ನಾವು ಫ್ಲೋ ಆಫ್ ಫಂಡ್ ಅಂತ ಕರೀಲಿಕ್ಕೆ ಬರೋದಿಲ್ಲ. ಇನ್ ದ ಅಬೌಟ್ ಟ್ರಾನ್ಸಾಕ್ಷನ್ಸ್ ಬೋತ್ ಅಕೌಂಟ್ಸ್ ಆರ್ ನಾನ್ ಕರೆಂಟ್ ವಿಚ್ ಡು ನಾಟ್ ಅಫೆಕ್ಟ್ ವರ್ಕಿಂಗ್ ಕ್ಯಾಪಿಟಲ್ ಆ್ಯಂಡ್ ದ ಸೇಮ್ ವಿಲ್ ರಿಮೇನ್ ಅನ್ಅಫೆಕ್ಟೆಡ್, ದೇರ್ ವಿಲ್ ಬಿ ನೋ ಫ್ಲೋ ಆಫ್ ಫಂಡ್. ನಾಲ್ಕನೇ ಎಕ್ಸಾಂಪಲ್ ನಾವು ನೋಡೋದಾದರೆ ನೋಡಿ, ನೀವೇನಾದರೂ ಫರ್ನಿಚರ್ನು ಶೇರ್ಸ್ ಇಶ್ಯೂ ಮಾಡಿ ಖರೀದಿ ಮಾಡಿದ್ರೆ ಅಲ್ಲಿ ಫ್ಲೋ ಆಫ್ ಫಂಡ್ ಆಗೋದಿಲ್ಲ. ಬಟ್ ನೀವು ಫರ್ನಿಚರ್ನ ಕ್ಯಾಶ್ ಪೇಮೆಂಟ್ ಮಾಡಿ ತೊಗೊಂಡ್ರೆ ಅವಾಗೇನಾಗುತ್ತೆ, ಅಲ್ಲಿ ಫ್ಲೋ ಆಫ್ ಫಂಡ್ ಆಗುತ್ತೆ. ಯಾಕಂದರೆ ಕ್ಯಾಶು ಕಡಿಮೆ ಆಗುತ್ತೆ, ಫರ್ನಿಚರ್ ಅಮೌಂಟು ಜಾಸ್ತಿ ಆಗುತ್ತೆ. ಕ್ಯಾಶ್ ಅಕೌಂಟು ಈಸ್ ಅ ಕರೆಂಟ್ ಅಕೌಂಟ್, ಫರ್ನಿಚರ್ ಅಕೌಂಟ್ ಈಸ್ ಅ ನಾನ್ ಕರೆಂಟ್ ಅಕೌಂಟ್. ನಾನ್ ಕರೆಂಟ್ ಅಕೌಂಟ್ ಅಂದರೆ ಫಿಕ್ಸ್ಡ್ ಅಕೌಂಟ್. ಹಾಗಾಗಿ ಇಲ್ಲಿ ಫ್ಲೋ ಆಫ್ ಫಂಡ್ ಅಂತ ಕರಿಬೋದು ನಾವು. ಇನ್ ದ ಅಬೌಟ್ ಟ್ರಾನ್ಸಾಕ್ಷನ್ಸ್ ಫರ್ನಿಚರ್ ಈಸ್ ನಾನ್ ಕರೆಂಟ್ ಅಕೌಂಟ್ ಆ್ಯಂಡ್ ಬ್ಯಾಂಕ್ ಈಸ್ ಕರೆಂಟ್ ಅಕೌಂಟ್ ವಿಚ್ ಡೂ ಅಫೆಕ್ಟ್ ವರ್ಕಿಂಗ್ ಕ್ಯಾಪಿಟಲ್ ಆ್ಯಂಡ್ ಸೇಮ್ ವಿಲ್ ಚೇಂಜ್. ಸೊ ದೇರ್ ವಿಲ್ ಬಿ ಫ್ಲೋ ಆಫ್ ಫಂಡ್. ನೆಕ್ಸ್ಟ್ ನೋಡಿ, ನೀವೇನಾದರೂ ಕ್ಯಾಪಿಟಲ್ನ ರೇಸ್ ಮಾಡಿದ್ರೆ ಥ್ರೂ ದ ಇಶ್ಯೂ ಆಫ್ ಶೇರ್ಸ್, ಅವಾಗೇನಾಗುತ್ತೆ, ಅಗೇನ್ ದೇರ್ ಇಸ್ ಅ ಫ್ಲೋ ಆಫ್ ಫಂಡ್. ಹೇಗೆ, ನೀವು ಶೇರ್ಸ್ನ ಇಶ್ಯೂ ಮಾಡಿದಾಗ ಶೇರ್ಸ್ ಈಸ್ ನಾನ್ ಕರೆಂಟ್. ನಿಮಗೆ ಶೇರ್ಸ್ ಇಶ್ಯೂ ಮಾಡಿದ್ರೆ ಏನು ಬರುತ್ತೆ, ಕ್ಯಾಶ್ ಬರುತ್ತೆ. ಅದನ್ನು ಬ್ಯಾಂಕ್ ಅಕೌಂಟ್ ಅಂತ ನಾವು ಅಂದ್ಕೊಂಡ್ರೆ ಬ್ಯಾಂಕ್ ಈಸ್ ಅ ಕರೆಂಟ್ ಅಕೌಂಟ್. ಸೊ ಇನ್ ದ ಅಬೌಟ್ ಟ್ರಾನ್ಸಾಕ್ಷನ್ ಏನಾಗಿದೆ, ಒಂದು ಕರೆಂಟ್ ಇದೆ, ಇನ್ನೊಂದು ನಾನ್ ಕರೆಂಟ್ ಇದೆ. ಇಲ್ಲೂ ಕೂಡ ಫ್ಲೋ ಆಫ್ ಫಂಡ್ ಅಂತ ನಾವು ಇದನ್ನು ಕರಿಬೋದು. ಹೇಗೆ, ವರ್ಕಿಂಗ್ ಕ್ಯಾಪಿಟಲ್ ಬದಲಾಗುತ್ತೆ, ಕ್ಯಾಶ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಕ್ಯಾಶ್ ಬ್ಯಾಲೆನ್ಸ್ ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕ್ಕು ವರ್ಕಿಂಗ್ ಕ್ಯಾಪಿಟಲ್ ಕೂಡ ಜಾಸ್ತಿ ಆಗಿಬಿಡುತ್ತೆ. ಆದ್ದರಿಂದ ಇದನ್ನು ನಾವು ಫ್ಲೋ ಆಫ್ ಫಂಡ್ ಅಂತ ಕರಿಬೋದು.
ನೆಕ್ಸ್ಟ್ ಲಾಸ್ಟ್ ಎಕ್ಸಾಂಪಲ್, ಡಿಬೆಂಚರ್ಸ್ಗಳನ್ನು ರೀಪೇ ಮಾಡಿದ್ದಾರೆ. ಡಿಬೆಂಚರ್ಸ್ಗಳನ್ನ ರೀಪೇಮೆಂಟ್ ಮಾಡಿದಾಗ ಕ್ಯಾಪಿಟಲ್ ರೇಸ್ಡ್ ಬೈ ಇಶ್ಯೂ ಆಫ್ ಕ್ಯಾಪಿಟಲ್ ಡಿಬೆಂಚರ್ಸ್ಗಳನ್ನ ರೀಪೇಮೆಂಟ್ ಮಾಡಿದಾಗ ಡಿಬೆಂಚರ್ ನಾನ್ ಕರೆಂಟ್ ಆಗುತ್ತೆ. ಬ್ಯಾಂಕ್ ಅಕೌಂಟು ಅಂದರೆ ಕ್ಯಾಶ್ ಪೇಮೆಂಟ್ ಮಾಡಿದ್ದೀರಾ, ಕ್ಯಾಶ್ನ ನಾವು ಬ್ಯಾಂಕ್ ಅಂತ ಅಂದ್ಕೊಂಡ್ರೆ ಅದು ಕರೆಂಟು. ಇಲ್ಲೂ ಕೂಡ ಏನಾಗುತ್ತೆ, ಒಂದು ಕರೆಂಟು ಇನ್ನೊಂದು ನಾನ್ ಕರೆಂಟ್ ಆಗಿರೋದ್ರಿಂದ ಇಲ್ಲಿ ಇದು ಕೂಡ ಫ್ಲೋ ಆಫ್ ಫಂಡ್ ಅಂತ ನಾವು ಕರಿಬಹುದು. ಇನ್ ದ ಅಬೌಟ್ ಟ್ರಾನ್ಸಾಕ್ಷನ್ಸ್, ಬ್ಯಾಂಕ್ ಈಸ್ ಅ ಕರೆಂಟ್ ಅಕೌಂಟ್ ಆ್ಯಂಡ್ ಡಿಬೆಂಚರ್ ಇಸ್ ನಾನ್ ಕರೆಂಟ್ ಅಕೌಂಟ್ ವಿಚ್ ವಿಲ್ ಅಫೆಕ್ಟ್ ದ ವರ್ಕಿಂಗ್ ಕ್ಯಾಪಿಟಲ್. ಸೊ ದೇರ್ ವಿಲ್ ಬಿ ಅ ಫ್ಲೋ ಆಫ್ ಫಂಡ್. ಆಗ ಈಗೇನಾಗುತ್ತೆ, ಬ್ಯಾಂಕ್ ಅಕೌಂಟ್ ಕಡಿಮೆ ಆಗುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಯಿತು ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಕಡಿಮೆ ಆಗುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಆಯಿತು ಅಂತಂದರೆ ಫ್ಲೋ ಆಫ್ ಫಂಡ್ ಅಂತ ನಾವು ಕರಿಬೋದು. ಈಗ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನೋಡೋಣ. ಇನ್ ಬ್ರಾಡರ್ ಸೆನ್ಸ್, ಫಂಡ್ ರಿಫರ್ಸ್ ಟು ಕ್ಯಾಶ್, ವರ್ಕಿಂಗ್ ಕ್ಯಾಪಿಟಲ್, ನನ್ ಆಫ್ ದಿ ಅಬೌವ್, ಕಾಂಟ್ ಸೇ. ಸೊ ಆಗಲೇ ಹೇಳಿದೆ, ಇನ್ ದ ಬ್ರಾಡರ್ ಸೆನ್ಸ್ ಫಂಡ್ಸ್ ರಿಫರ್ಸ್ ಟು ವರ್ಕಿಂಗ್ ಕ್ಯಾಪಿಟಲ್. ಸೆಕೆಂಡ್ ಕ್ವಶನ್ ನೋಡೋದಾದರೆ, ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ ಕರೆಂಟ್ ಅಸೆಟ್ಸ್ ಪ್ಲಸ್ ಕರೆಂಟ್ ಲಯಬಿಲಿಟೀಸ್, ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್, ಆರ್ ನನ್ ಆಫ್ ದಿ ಅಬೌವ್. ಇಟ್ ಈಸ್ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. Next, cash collected from debtors is a flow of funds. Yes, cash collected from debtors, is it a flow of fund? Yes, no, can't say, none of the above. ಏನಂತ ಕರಿಬೋದು, ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ಸ್ ಈಸ್ ನಾಟ್ ಅ ಫ್ಲೋ ಆಫ್ ಫಂಡ್. ಯಾಕಂದರೆ ಡೆಟಾರ್ಸ್ ಈಸ್ ಆಲ್ಸೋ ಕರೆಂಟ್, ಕ್ಯಾಶ್ ಈಸ್ ಆಲ್ಸೋ ಕರೆಂಟ್, ಎರಡು ಕರೆಂಟ್ ಆಗಿರೋದ್ರಿಂದ ಫ್ಲೋ ಆಫ್ ಫಂಡ್ ಅಂತ ಕರೀಲಿಕ್ಕೆ ಬರೋದಿಲ್ಲ. ಇಟ್ ಈಸ್ ನೋ. ನೆಕ್ಸ್ಟ್, building purchased and consideration paid in cash is a flow of fund. Yes, it can be called as flow of fund. ಯಾಕೆ, ಬಿಲ್ಡಿಂಗ್ ಈಸ್ ನಾನ್ ಕರೆಂಟ್, ಕ್ಯಾಶ್ ಈಸ್ ಕರೆಂಟ್. ಸೊ ಇಲ್ಲಿ ನಾವು ಇದನ್ನ ಏನು ಕರಿಬೋದು, ಫ್ಲೋ ಆಫ್ ಫಂಡ್ ಅಂತ ಕರಿಬೋದು. ಆನ್ಸರ್ ಈಸ್ ಎಸ್. Management accounting is mainly used by customers, managers, investors or government. So mainly the management accounting, the name itself management accounting. So it is a accounting for management. ಅಂದರೆ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಇಟ್ ಈಸ್ ಅ ಸಿಸ್ಟಮ್ ಆಫ್ ಅಕೌಂಟಿಂಗ್ ಡಿಸೈನ್ಡ್ ಆ್ಯಂಡ್ ಡೆವಲಪ್ಡ್ ಫಾರ್ ಮ್ಯಾನೇಜ್ಮೆಂಟ್. ಆದ್ದರಿಂದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಮೇನ್ಲಿ ಯೂಸ್ಡ್ ಬೈ ಮ್ಯಾನೇಜರ್ಸ್. ಸೊ ದೀಸ್ ಆರ್ ಆಲ್ ಮೈ ರೆಫರೆನ್ಸಸ್. ಇವೆಲ್ಲ ರೆಫರೆನ್ಸಸ್ಗಳನ್ನ ರೆಫರ್ ಮಾಡಿ ನಾನು ಈ ಒಂದು ವಿಡಿಯೋನ ರೆಡಿ ಮಾಡಿದ್ದೇನೆ. ಹಾಗಾದರೆ ಮತ್ತೆ ಮುಂದಿನ ವಿಡಿಯೋ ಆಗೋಣ. ಐ ಹೋಪ್ ನಿಮಗೆ ಫಂಡ್ ಅಂದರೆ ಏನು, ಫಂಡ್ ಫ್ಲೋ ಆಫ್ ಫಂಡ್ ಅಂದರೆ ಏನು, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ ಈಗ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಜಸ್ಟ್ ನಾವು ರೀಕ್ಯಾಪ್ ಮಾಡೋದಾದರೆ, ಫಂಡ್ ಅಂದರೆ ವರ್ಕಿಂಗ್ ಕ್ಯಾಪಿಟಲ್, ಫ್ಲೋ ಆಫ್ ಫಂಡ್ ಅಂದರೆ ಕಂಡೀಷನ್ ಇದೆ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಚೇಂಜ್ ಆಯಿತು ಅಂದರೆ ಅದನ್ನು ನಾವು ಫ್ಲೋ ಆಫ್ ಫಂಡ್ ಅಂತ ಕರಿಬಹುದು. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಇಸ್ ಅ ಸ್ಟೇಟ್ಮೆಂಟ್ ವಿಚ್ ಶೋಸ್ ದಿ ವೇರಿಯಸ್ ಸೋರ್ಸಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಫಂಡ್ಸ್. And the fund flow statement is a statement which shows the reasons for change in financial position of a company. So with this, I want to close the video and we shall meet in the next video. Until that, bye bye to all.